ನಮಸ್ಕಾರ ವಿದ್ಯಾರ್ಥಿಗಳೇ. ನಾನು ನಿಮ್ಮ ಡಾಕ್ಟರ್ ಮನೋರಮಾ BN, ನೂಪುರ ಭ್ರಮರಿಯಿಂದ. ಈ ಹೊತ್ತಿನ ಪಾಠ ಮುಖ್ಯವಾಗಿ ಜೂನಿಯರ್ ಮತ್ತು ಸೀನಿಯರ್ ಭರತನಾಟ್ಯ ಹಂತಗಳನ್ನ ಅಭ್ಯಾಸ ಮಾಡ್ತಾ ಇರುವಂತಹ ವಿದ್ಯಾರ್ಥಿಯರನ್ನ ಗಮನ ಹರಿಸ್ಕೊಂಡು ಈ ಪಾಠವನ್ನ ಮಾಡ್ತಾ ಇದ್ದೇನೆ. ಸಣ್ಣ ಸಣ್ಣವರಲ್ವಾ ಇನ್ನೂ ಕೂಡ, ಹಾಗಾಗಿ ಮಾಹಿತಿಗಳು ಸ್ವಲ್ಪವೇ ಇರುತ್ತೆ. ಅದೇ ವಿದ್ವತ್, ಸಂಶೋಧನಾ ಹಂತ, ಪದವಿ ಹಂತ, ಸ್ನಾತಕೋತ್ತರ ಪದವಿ ಹಂತ ಅವ್ರು ತುಂಬಾ ಓದ್ಬೇಕು. ಅವ್ರು ತಿಳ್ಕೊಂಡಷ್ಟು ಕಡಿಮೆನೆ. ಹಾಗಾಗಿ ಅವರ ಹಂತಗಳಿಗೆ ಅನುಕೂಲಕಾರಿ ಆಗುವ ಥರದಲ್ಲಿ ನನ್ನ ಪಾಠಗಳು ಸ್ವಲ್ಪ ದೀರ್ಘವಾಗಿರುತ್ತೆ. ಹೆಚ್ಚು ತಿಳ್ಕೊಂಡಷ್ಟು ಒಳ್ಳೇದೇ ಅಲ್ವಾ, ನಾವು ಇನ್ನೊಂದಷ್ಟು ಬೆಳಿಬಹುದು ಅಲ್ವಾ. ಆ ದೃಷ್ಟಿಯಿಂದ ಅವರ ಪಾಠಗಳಿಗೂ ನಿಮ್ಮ ಪಾಠಗಳಿಗೆ ಅಂದ್ರೆ ಜೂನಿಯರ್ ಮತ್ತು ಸೀನಿಯರ್ ಪಾಠಗಳಿಗೆ ಮಾಹಿತಿಗಳು ಸ್ವಲ್ಪ ಕಡಿಮೆ ಸ್ವಲ್ಪ ಹೆಚ್ಚು ಅಂತಿರುತ್ತೆ ಮತ್ತು ಸರಳವೂ ಆಗಿರುತ್ತೆ. ಅದು ಅಧ್ಯಯನಬದ್ಧವಾಗಿರುವಂತಹ ಮಾಹಿತಿಗಳು, ಇದು ಸರ್ವೇ ಸಾಧಾರಣವಾಗಿ ಎಲ್ರಿಗೂ ಗೊತ್ತಿರುವಂತಹ ಮಾಹಿತಿಗಳು. ಇವತ್ತು ನಾವು ಕಲಿತಾ ಇರುವಂತಹ ಪಾಠ ಜತಿಸ್ವರ. ಪೂರ್ವಾಂಗದ, ಭರತನಾಟ್ಯ ಪೂರ್ವಾಂಗದಲ್ಲಿ ಎರಡನೇ ನೃತ್ತವಾಗಿ ಕಾಣುವಂತಹ ಒಂದು ಕಂಪೋಸಿಷನ್, ನೃತ್ತಬಂಧ. ಇದು ಮೊದಲನೇದಾಗಿ ಗೇಯ ಪ್ರಬಂಧವಾಗಿತ್ತು ಅನ್ನೋದನ್ನ ಗಮನಿಸ್ಕೋಬೇಕು. ಈಗ ಅದನ್ನ ನಾವು ನೃತ್ಯ ಪ್ರಬಂಧವಾಗಿಯೂ ಕೂಡ ಬಳಸ್ಕೊಳ್ತಾ ಇದ್ದೀವಿ. ಇನ್ನು ನಾವು ಭರತನಾಟ್ಯದ ಪೂರ್ವಾಂಗದ ಮೊದಲನೇ ಪಾದದಲ್ಲೇ ಇದ್ದೀವಿ, ಅಭಿನಯ ಹಂತದ ಎರಡನೇ ಪಾದಕ್ಕೂ ಹೋಗಿಲ್ಲ. ಅಂದ್ರೆ ನೃತ್ಯದಲ್ಲೇ ಇದೀವಿ ಇನ್ನೂ ಕೂಡ. ಅಲರಿಪ್ಪುವಿನ ನಂತರ ಕಲಿಸಲ್ಪಡುವ ಅಥವಾ ಪ್ರದರ್ಶಿಸಲ್ಪಡುವಂತಹ ನೃತ್ಯದಲ್ಲಿ ಜತಿಸ್ವರಕ್ಕೆ ಎರಡನೇ ಸ್ಥಾನ. ಅಲರಿಪ್ಪುವಿನ ನಂತರ ಜತಿಸ್ವರವನ್ನ ನರ್ತಿಸಲಾಗುತ್ತೆ. ಸಾಮಾನ್ಯವಾಗಿ ಅಲರಿಪ್ಪುವಿನ ಪಾಠದಲ್ಲಿ ಸಾಕಷ್ಟು ನೈಪುಣ್ಯವನ್ನ ಸಾಧಿಸಿದಂತಹ ವಿದ್ಯಾರ್ಥಿಗೆ ಎರಡನೇ ಪಾಠವಾಗಿ ಭರತನಾಟ್ಯ ಮಾರ್ಗ ಅಥವಾ ಕಚೇರಿ ಫಾರ್ಮ್ಯಾಟಿನಲ್ಲಿ ಜತಿಸ್ವರದ ಪಾಠವನ್ನ ಮಾಡಲಾಗತ್ತೆ. ಇದನ್ನ ಕಲಿಯುವಾಗಲೇ ವಿದ್ಯಾರ್ಥಿ ರಾಗ ಮತ್ತು ತಾಳ ಸಹಿತವಾಗಿ ಹಾಡೋದನ್ನು ಕಲಿಬೇಕು ಮತ್ತು ಜತಿ ಹಾಗೂ ಕೋರ್ವೆಗಳನ್ನ ತಾಳದಲ್ಲಿ ಹಾಕಿ ಹೇಳೋದಕ್ಕೂ ಕೂಡ ಅಭ್ಯಾಸ ಮಾಡಿಸ್ಬೇಕು. ಒಂದು ವೇಳೆ ಈಗಾಗಲೇ ಮಾಡದೆ ಹೋದ್ರೆ ಖಂಡಿತವಾಗ್ಲೂ ಮಾಡಿ, ಪರೀಕ್ಷೆಗಳಲ್ಲಿ ಇದನ್ನ ಕಡ್ಡಾಯವಾಗಿ ಕೇಳ್ತಾರೆ, ಗಮನಿಸ್ಕೊಳ್ಳಿ. ಏನಿದು ಜತಿಸ್ವರ ಅಂತ ಕೇಳಿದ್ರೆ, ಸಂಗೀತ ಪ್ರಧಾನವಾದಂತಹ ಅಂದ್ರೆ ಗಾಯನ ಪ್ರಧಾನವಾಗಿರುವಂತಹ ಸ್ವರ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗಿರುವ ಗಮಕಗಳಿಂದ ಅಲಂಕೃತಗೊಂಡಿರುವ ಒಂದು ಗೇಯ ಪ್ರಬಂಧ, ಮ್ಯೂಸಿಕಲ್ ಕಂಪೋಸಿಷನ್ ಅನ್ನೋದನ್ನ ಗೇಯ ಪ್ರಬಂಧ ಅಥವಾ ಗೀತ ಪ್ರಬಂಧ ಅಂತ ಕರೀತಾರೆ. ಇದು ಎರಡನೇ ನೃತ್ಯಬಂಧ. ತಂಜಾವೂರು ಸಹೋದರರು ಒಂದು ನಿರ್ಣಯಿಸಿ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಪರಂಪರೆ ಇದೆ ಅಲ್ವಾ, ಅದರಲ್ಲಿ ಕಂಡು ಬರುವಂತಹ ಎರಡನೇ ನೃತ್ಯಬಂಧ. ನೃತ್ಯ ಅಲ್ಲ, ನೃತ್ಯ. ಸಾಹಿತ್ಯಾಭಿನಯ ಇಲ್ಲಿಯೂ ಕೂಡ ಇಲ್ಲ. ಅಭಿನಯ ಇಲ್ಲ ಅಂತ ಅಂದ್ಕೋಬಾರ್ದು, ಸಾಹಿತ್ಯ ಅಭಿನಯ ಇಲ್ಲ ಅಂತ ಅಂದ್ಕೊಡ್ಬೇಕು, ಆಯ್ತಾ? ಯಾಕಂದ್ರೆ ನೀವು ಆಂಗಿಕ ಅಭಿನಯ ಮಾಡ್ತಾ ಇದ್ದೀರಾ ಮತ್ತು ವಾಚಿಕದಲ್ಲಿ ಸುಂದರವಾಗಿರುವಂತಹ ಹಾಡು ಕೇಳ್ತಾ ಇದೆ. ಆಹಾರ್ಯ ನೀವು ಧರಿಸ್ಕೊಂಡಿರ್ತೀರಾ, ಸಾತ್ವಿಕವಾಗಿ ಮುಖ ತುಂಬಾ ಮುಗುಳ್ನಗೆ ಇರುತ್ತೆ. ಅಭಿನಯ ಇಲ್ಲ ಅಂತ ಹೇಳಕ್ಕಾಗತ್ತಾ? ಹಂಗ ಹೇಳ್ಬಾರ್ದು, ಆಯ್ತಾ? ಇದಕ್ಕೆ ಏನ್ ಆಧಾರ ಅಂತ ಕೇಳಿದ್ರೆ, ನಾವು ಕರ್ನಾಟಕ ಸಂಗೀತ ಸಂಪ್ರದಾಯವನ್ನ ಗಮನಿಸ್ಕೊಂಡಿದೀವಲ್ವಾ, ಹಾಡೋದನ್ನೆಲ್ಲ ಕಲಿತಾ ಇದೀವಲ್ವಾ ಮಕ್ಳೇ. ಸಂಗೀತ ತುಂಬಾ ಮುಖ್ಯ, ಆಯ್ತಾ? ನರ್ತನಕ್ಕೆ ಹಾಡೋದನ್ನ ಸರಿಯಾದ ರೀತಿಯಲ್ಲಿ ಗುರುಗಳ ಕೈಯಿಂದ ಕಲಿಬೇಕು. ಇಂತಹ ಕರ್ನಾಟಕ ಸಂಗೀತ ಸಂಪ್ರದಾಯದಲ್ಲಿ ಬಂದಿರುವಂತಹ ಸ್ವರಜತಿಗಳು ಅನ್ನುವುದೇ ಜತಿಸ್ವರಕ್ಕೆ ಆಧಾರ. ಏನು ಹೆಸರು ಅದ್ರ ಬದಲಾಗಿದೆ ಅಲ್ಲ ಅಂತಂದ್ರೆ, ಜತಿ ಪ್ರಧಾನವಾದ್ರೆ ಅದು ಜತಿಸ್ವರ, ಅದೇ ಸ್ವರಾಂಶವೇ ಪ್ರಧಾನವಾಗಿದ್ರೆ ಅದು ಸ್ವರಜತಿ. ಸರಿಗಮ ಪದನಿ ಇದೆ ಅಲ್ವಾ, ಅದನ್ನ ಬೇರೆ ಬೇರೆ ರೀತಿಯಲ್ಲಿ ವಿನ್ಯಾಸಗೊಳಿಸಲ್ಪಟ್ಟು ನಾವು ಹಾಡ್ತೀವಿ ಅಲ್ವಾ ಜತಿಸ್ವರದಲ್ಲಿ. ಅದೇ ಸ್ವರಜತಿ ಆದ್ರೆ ಅಲ್ಲಿ ಜತಿಗಳಿರಲ್ಲ. ಸಾಮಾನ್ಯವಾಗಿ ಜತಿಗಳ ಅಂಶ ಕಡಿಮೆ ಇರುತ್ತೆ. ಜತಿಸ್ವರದಲ್ಲಿ ಜತಿಗಳ ಅಂಶ ಸ್ವರದಷ್ಟೇ ಈಕ್ವಲೆಂಟ್ ಆಗಿರುತ್ತೆ. ಇವತ್ತು ನಾವು ಮಾಡ್ತಾ ಇರುವಂತಹ ರೂಢಿಯಲ್ಲಿರುವಂತಹ ಬಹುತೇಕ ಎಲ್ಲ ಜತಿಸ್ವರಗಳು ಕೂಡ ಗಾಯನ ಸಂಪ್ರದಾಯ ಅಂದ್ರೆ ಕರ್ನಾಟಕ ಸಂಗೀತ ಸಂಪ್ರದಾಯದಿಂದ ಪುನರ್ ಸಂಯೋಜನೆಗೊಂಡಂತಹ ಸ್ವರಜತಿಗಳೇ ಆಗಿದೆ. ಜತಿಸ್ವರ ಏನಿದೆಯೋ ಅದೆಲ್ಲನೂ ಕೂಡ ಸ್ವರಜತಿಗಳೇ ಆಗಿದೆ ಅನ್ನೋದನ್ನ ಗಮನಿಸ್ಬೇಕು. ಹಾಗಾಗಿ ಜತಿಸ್ವರ ಸ್ವರಜತಿಯನ್ನ ಎಲ್ಲಾ ಥರದಲ್ಲೂ ಹೋಲುತ್ತೆ. ಆದ್ರೆ ನಾವು ಜತಿ ಪ್ರಧಾನವಾಗಿ ಮಾಡ್ತೀವಿ, ಹಾಗಾಗಿ ಅದನ್ನ ಜತಿಸ್ವರ ಅಂತ ಕರಿತೀವಿ.
ಏನಿದು ಜತಿ ಅಂತ ಕೇಳಿದ್ರೆ, ನಿರ್ದಿಷ್ಟವಾದಂತಹ ತಾಳಕ್ಕೆ ವಿನ್ಯಾಸ ಮಾಡಿರುವಂತಹ ತತ್ಕಾರಗಳ ಒಂದು ಗುಚ್ಛ ಅಥವಾ ಒಂದು ಬಂಧ. ತತ್ಕಾರ ಅಂದ್ರೇನು? ತತ್ಕಾರ ಅಂದ್ರೇನು ಅಂತಂದ್ರೆ ತಕ ಧೀಮಿ, ತತ್ತಕಿಟ, ಈ ತರದ ಸೊಲ್ಲುಗಳೆಲ್ಲ ಇದೆ ಅಲ್ವಾ, ಅದನ್ನ ಕಟ್ಟುವಂಥದ್ದು. ಸೊಲ್ಲನ್ನ ಕಟ್ಟಿ ಸೊಲ್ಕಟ್ಟು ಮಾಡಿ ಒಂದು ನಿಶ್ಚಿತವಾಗಿರುವಂತಹ ವಿನ್ಯಾಸದಲ್ಲಿ ಅದನ್ನ ಕೂರಿಸಿರ್ತಾರೆ. ಆಯ್ತಾ? ಜತಿ ಅನ್ನುವಂತಹ ಶಬ್ದ ಯತಿ ಅನ್ನುವಂತಹ ಸಂಸ್ಕೃತದ ಒಂದು ಪ್ರಬಂಧದಿಂದಲೇ ಬಂದಿದೆ. ಪ್ರಬಂಧ ಅಂದ್ರೆ ಕಂಪೋಸಿಷನ್, ಅರ್ಥ ಮಾಡ್ಕೋಬೇಕು. ಸರಿ, ತತ್ಕಾರ ಎಲ್ಲಿಂದ ಬರುತ್ತೆ ಅಂತಂದ್ರೆ ಬಾಯಿಂದ ಬರುತ್ತಲ್ಲ ಮೇಡಮ್ ಅಂತ ಕೇಳುವುದು. ಮುಖ್ಯವಾಗಿ ಮೃದಂಗ, ತಬಲ, ತಾಳ ಇವುಗಳೆಲ್ಲ ಮಾತಾಡೋದು ಹೆಂಗೆ? ಸೌಂಡ್ ಇಂದ ಅಲ್ವಾ? ಆ ಸೌಂಡ್ಗಳಿಗೆ ಒಂದಷ್ಟು ಬೇರೆ ಬೇರೆ ರೀತಿಯಲ್ಲಿ ಹೆಸರುಗಳಿರುತ್ತೆ. ತ, ಕ, ಧಿ, ಮಿ, ಗುಮ್, ದುಮ್ ಅಂತೆಲ್ಲ ಇರುತ್ತೆ ಹೆಸರು. ಒಂದೊಂದು ವಾದ್ಯಗಳಿಗೂ ಒಂದೊಂದು ತರದ ಶಬ್ದಗಳನ್ನ ಪ್ರಧಾನವಾಗಿ ಸೂಚಿಸಿರ್ತಾರೆ. ಅದನ್ನ ಗಮನಿಸ್ಕೊಂಡು ತತ್ಕಾರಗಳನ್ನ ಮಾಡಿರ್ತಾರೆ. ಮೃದಂಗದ ತತ್ಕಾರ, ತಬಲದ ತತ್ಕಾರ ಒಂದೇ ಅಲ್ಲ, ತಬಲದ್ದು ಮದ್ದಳೆದು ಒಂದೇ ಅಲ್ಲ. ಈ ತರ ಬೇರೆ ಬೇರೆ ರೀತಿಯ ತತ್ಕಾರಗಳನ್ನ ಮಾಡಿರ್ತಾರೆ. ಕೆಲವೊಂದು ನೃತ್ಯಗಳು ಕೆಲವೊಂದು ತತ್ಕಾರಗಳನ್ನ ಆಧರಿಸಿಯೇ ಇರುತ್ತದೆ. ಈಗ ಉದಾಹರಣೆಗೆ ಭರತನಾಟ್ಯದಲ್ಲಿ ಮೃದಂಗವನ್ನ ಆಧರಿಸಿಯೇ ಮುಖ್ಯವಾಗಿ ತತ್ಕಾರಗಳ ರಚನೆಯಾಗಿರುತ್ತೆ. ಹಾಗೆ ಮೃದಂಗ ಅಥವಾ ಈ ತರದ ಇನ್ನೊಂದಷ್ಟು ವಾದ್ಯಗಳು ಇರುತ್ತಲ್ಲ, ಅವನದ್ಧ ವಾದ್ಯಗಳು ಅಂತ ನಾವು ಅದನ್ನ ಕರಿತೀವಿ ಅಲ್ವಾ. ಅವುಗಳಿಂದ ಬರುವಂತಹ ಶಬ್ದಗಳನ್ನ ಕೆಲವು ಅಕ್ಷರಗಳಿಂದ ಗುರುತಿಸಿ, ಅದೇ ತ, ಕ, ದಿ, ಮಿ ಇತ್ಯಾದಿ ಅಕ್ಷರಗಳಿಂದ ಗುರುತಿಸಿ ಆ ಒಂದು ಅಕ್ಷರಗಳನ್ನ ಒಂದು ತಾಳಕ್ಕೆ ನಿರ್ದಿಷ್ಟವಾಗಿ ಹೊಂದಿಸಿ ಒಂದು ಗುಚ್ಛವಾಗಿ ವಿನ್ಯಾಸ ಮಾಡಿರ್ತಾರೆ, ರಚನೆ ಮಾಡಿರ್ತಾರೆ. ಅದನ್ನ ಜತಿ ಅಂತ ಕರೀತಾರೆ. ಆಯ್ತಾ? ಇದಿಷ್ಟು ಇದೆ ಅಲ್ವಾ? ಆದ್ರೂ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಜತಿಯು ನಿರ್ದಿಷ್ಟವಾದ ತಾಳಕ್ಕೆ ವಿನ್ಯಾಸ ಮಾಡಿದ ತತ್ಕಾರಗಳ ಒಂದು ಗುಚ್ಛ ಅಥವಾ ಬಂಧ ಅಂತ ಬರೆದ್ರೆ ಸಾಕು. ಸರಿ, ಜತಿಸ್ವರದಲ್ಲಿ ಏನಿರುತ್ತೆ? ಸ್ವರ ಇದ್ದೇ ಇರುತ್ತೆ. ಸಾಹಿತ್ಯ ಇರಲ್ಲ. ನಾವು ಮಾಡೋ ಜತಿಸ್ವರದಲ್ಲಿ ಸಾಹಿತ್ಯ ಇರಲ್ಲ. ಸ್ವರ ಜತಿನಲ್ಲಾದ್ರೂ ಸಾಹಿತ್ಯ ಇರುತ್ತೆ. ನಾವು ಮಾಡಿರುವಂತಹ ಈ ಹೊತ್ತಿಗೆ ಮಾಡ್ಕೊಂಡು ಬರ್ತಾ ಇರುವಂತಹ ಜತಿಸ್ವರಗಳಲ್ಲಿ ಸಾಹಿತ್ಯ ಇರೋದಿಲ್ಲ, ಸಾಹಿತ್ಯ ಅಭಿನಯ ಇಲ್ಲ. ಹಾಗಾಗಿನೇ ಅದೊಂದು ನೃತ್ಯ ಅಂತಂದ್ರೇನು? ಅಭಿನಯ ಇಲ್ದಿರೋದು ಅಲ್ಲ 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 ಅಲ್ಲ, ಸಾಹಿತ್ಯ ಅಭಿನಯ ಇಲ್ದಿರೋದು. ಅದರಲ್ಲೂ ಇದರ ಲಯ ಮಧ್ಯ ಲಯ ವೇಗದ್ದಾಗಿರುತ್ತೆ. ನೀವು ಕಲ್ತಿರುವಂತದ್ದೆಲ್ಲವೂ ಕೂಡ ದ್ರುತದ್ದು ಇದೆ, ಆದ್ರೆ ನೀವು ಕಲಿಯೋದು ಸಾಮಾನ್ಯವಾಗಿ ನರ್ತನಕ್ಕೆ ಕಲಿಯುವಂಥದ್ದೆಲ್ಲವೂ ಕೂಡ ಮಧ್ಯಲಯ ವೇಗವುಳ್ಳದ್ದು. ಪಲ್ಲವಿ, ಅನುಪಲ್ಲವಿ, ಚರಣ ಅನ್ನುವಂಥ 3 ಹಂತಗಳಿಂದ ಸ್ವರಗಳು ಕೂಡಿರುತ್ತೆ. ಅದ್ರ ಮಧ್ಯದಲ್ಲಿ ಕಾಣುವಂತಹ ಪೋರ್ಷನ್ ಅಲ್ಲಿ ಜತಿ ಇರುತ್ತೆ. ಸಾಮಾನ್ಯವಾಗಿ ಪಲ್ಲವಿಯನ್ನ ಬಹಳಷ್ಟು ಸತಿ ಅನೇಕ ಬಾರಿ ಹಾಡಿ ಅದಕ್ಕೆ ಅಡವುಗಳನ್ನೆಲ್ಲ ಸೆಟ್ ಮಾಡಿಟ್ಟಿರ್ತಾರೆ, ಅದನ್ನ ಕೂರ್ಸಿರ್ತಾರೆ. 2 ಮತ್ತು 2ಕ್ಕಿಂತ ಹೆಚ್ಚಿನ ಕೋರ್ವೆಗಳನ್ನ ಹೆಣದ್ ಬಿಟ್ಟು ಆ ಪಲ್ಲವಿಗೆ ಈ ಹೊತ್ತಿಗೆ ಅಳವಡಿಸ್ತಾರೆ. ಆಯ್ತಾ? ಜತಿಸ್ವರದ ನರ್ತನ ಅನ್ನೋದು ಸಾಮಾನ್ಯವಾಗಿ ತ್ರಿಶ್ರ, ಚತುರಶ್ರ, ಖಂಡ, ಮಿಶ್ರ, ಸಂಕೀರ್ಣ ಹೀಗೆ ಯಾವುದೇ ಗತಿಗಳೇ ಅಥವಾ ನಡೆಗಳಲ್ಲೂ ಕೂಡ ಇರಬಹುದು. ಅದಕ್ಕೆ ತಕ್ಕದ ಹಾಗೆ ಅಡವುಗಳನ್ನ ಸಾಮಾನ್ಯವಾಗಿ ಕೂರಿಸುವಂಥದ್ದು ಈಗಿನ ಕ್ರಮ. ಆ ಪಾದಗತಿಗಳನ್ನ ನಟುವಾಂಗದವರು ಸೂಚನೆ ಮಾಡ್ತಾರೆ. ಒಟ್ಟಿನಲ್ಲಿ ಯಾವ ವಿಧವಾದ ಅರ್ಥ ಅಂದ್ರೆ ಸಾಹಿತ್ಯದ ಅರ್ಥ ಇಲ್ಲದೆ ಹೋದ್ರೂ ಕೂಡ ಅಥವಾ ಸನ್ನಿವೇಶ ಸಂಚಾರಿ ಭಾವಗಳನ್ನ ಬಳಸದೆ ಹೋದ್ರೂ ಕೂಡ ಬರಿಯ ಆಂಗಿಕಾಭಿನಯದಿಂದ್ರೆ ಸುಂದರವಾಗಿರುವಂತಹ ಆಲಿತ್ಯಪೂರ್ಣವಾಗಿರುವಂತಹ ಒಂದು ಪ್ರಸ್ತುತಿಯನ್ನ ಕೊಡುವಂತಹ ಅಸಾಧಾರಣ ಶಕ್ತಿ ಜತಿಸ್ವರದಲ್ಲಿದೆ. ಮತ್ತೆ ಸಂಗೀತ ಅಲ್ವಾ, ಎಷ್ಟಾದ್ರೂ ಸರಿಗಮಪದನಿ ಅಲ್ವಾ, ಕೇಳೋದಕ್ ಬಹಳ ಇಂಪಾಗಿರುತ್ತೆ. ಅದಕ್ಕೆ ನರ್ತಿಸುವಂಥದ್ದು ಕೂಡ ಬಹಳ ಸುಂದರವಾಗಿರುತ್ತೆ. ಸಂಗೀತದ ಆ ಸ್ವರಗಳನ್ನ ನಮ್ಮ ದೇಹದಲ್ಲಿ ಕುಣಿಸೋದು ಅದೊಂದು ಕಲೆ. ಅದನ್ನ ನೀವು ಮಾಡ್ತಿರಲ್ವಾ? ಸರಿ, ಇದಕ್ಕೆ ಯಾವ್ಯಾವ ರಾಗಗಳನ್ನೆಲ್ಲ ಬಳಸ್ತಾರೆ ಸಾಮಾನ್ಯವಾಗಿ ಅಂತಂದ್ರೆ ಎಲ್ಲಾ ತರದ ರಾಗಗಳಲ್ಲೂ ಜತಿಸ್ವರಗಳಿದೆ. ಆದ್ರೆ ನಾವು ಸಾಮಾನ್ಯವಾಗಿ ಕಲಿಯುವಂಥದ್ದು ಕಲ್ಯಾಣಿ, ಹಂಸಾನಂದಿ, ಶಂಕರಾಭರಣ, ಕನ್ನಡ, ಚಕ್ರವಾಕ, ತೋಡಿ, ಭೈರವಿ, ಹಂಸಧ್ವನಿ, ವಸಂತ, ಈ ತರ ಬೇಕಾದಷ್ಟು ಜತಿಸ್ವರಗಳನ್ನ ನಾವು ಕಲ್ತಿದೀವಿ ಅಲ್ವಾ?
ತಂಜಾವೂರು ಸಹೋದರರು ಮುಖ್ಯವಾಗಿ ಜತಿಸ್ವರಗಳನ್ನ ರಚನೆ ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ. ಹಾಗೇನೆ ಸ್ವಾತಿ ತಿರುನಾಳ ಮಹಾರಾಜರು ಕೂಡ ಬರೆದಿದ್ದಾರೆ ಅಂತ ಗೊತ್ತಾಗತ್ತೆ. ನಂತರದಲ್ಲಿ ವೀಣೆ ಶೇಷಣ್ಣ ಅವರು, ದಂಡಾಯುಧ ಪಾಣಿಪಿಳ್ಳೆ ಅವರು, ಇವರು ಕೂಡ ಜತಿಸ್ವರಗಳನ್ನ ರಚಿಸಿದ್ದಾರೆ ಅಂತ ನಮ್ಗೆ ಗೊತ್ತಾಗತ್ತೆ. ಒಟ್ನಲ್ಲಿ ತತ್ಕಾರಮಯವಾಗಿರುವಂತಹ ಅಂದ್ರೆ ಸೊಲ್ಕಟ್ಟು ಜತಿಗಳಿಂದ ಕೂಡಿರುವಂತಹ ಅಲರಿಪ್ಪುವಿನ ನಂತರದಲ್ಲಿ ಸಂಗೀತ ಪ್ರಧಾನವಾಗಿರುವಂತಹ ಮತ್ತು ಆ ಸ್ವರ ಗಮಕಗಳ ಜೊತೆಗೇನೆ ಜತಿಗಳನ್ನು ಹೆಣೆದು ಕೂರಿಸಿರುವಂತಹ ನರ್ತನಾಂಗ ಈ ಜತಿಸ್ವರ. ಇದು ಕಚೇರಿ ಕ್ರಮ ಅಂದ್ರೆ ಮಾರ್ಗ ಅಂತ ನೀವು ಕಲಿತಾ ಇದ್ದೀರಲ್ವಾ, ಆ ಕಚೇರಿ ಕ್ರಮದಲ್ಲಿ, ನೃತ್ಯ ಪ್ರದರ್ಶನದ ಒಂದು ಕಚೇರಿ ಕ್ರಮದಲ್ಲಿ ನಾವು ಪಡೆಯುವಂತಹ ಆಸ್ವಾದನೆಗೆ ಎರಡನೇ ಮೆಟ್ಲಿದ್ದಂಗೆ. ಮೊದಲನೇ ಮೆಟ್ಲು ಅಲರಿಪ್ಪು, ಎರಡನೇ ಮೆಟ್ಲು ಜತಿಸ್ವರ. ಒಟ್ಟಿನಲ್ಲಿ ಯಾವ ವಿಧವಾಗಿರುವಂತಹ ಸಾಹಿತ್ಯಾಭಿನಯ ಇಲ್ದಿದ್ರೂ ಕೂಡ ಆ ಸ್ವರದ ಮೂಲಕವಾಗಿ ಆಂಗಿಕಾಭಿನಯವನ್ನ ನಾವು ಚೆನ್ನಾಗಿ ಪ್ರಸ್ತುತಪಡಿಸುವ ಮೂಲಕವಾಗಿ ಜತಿಸ್ವರದಲ್ಲಿ ಒಂದು ಒಳ್ಳೆಯ ಆಸ್ವಾದನೆಯನ್ನ ನಾವು ಪ್ರೇಕ್ಷಕರಿಗೆ ಕೊಡ್ತೀವಿ. ಹಾಗೇನೆ ನಾವು ಬಹಳಷ್ಟು ವಿಷಯಗಳನ್ನ ಇದರಿಂದ ಕಲಿತೀವಿ. ಇದ್ರ ಬಗ್ಗೆ ಮತ್ತಷ್ಟು ವಿಷಯಗಳು ಬೇಕಾ? ವಿದ್ವತ್ ಹಂತಕ್ಕೆ ಕಲಿಬೋದಲ್ವಾ? ಸರಿ, ನಾಳಿನ ಪಾಠದಲ್ಲಿ ಸಿಗೋಣ. ನೋಟ್ಸ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಸಿದ್ಧಪಡಿಸಿದ್ರ ನೋಟ್ಸ್ ಬೇಕು ಅಂತಂದ್ರೆ ನನ್ನ ಭರತನಾಟ್ಯ ಬೋಧಿನಿ ಪುಸ್ತಕವನ್ನ ನೀವು ಪರಾಮರ್ಶಿಸಬಹುದು. ಇನ್ನೂ ಹೆಚ್ಚು ಬೇಕು ಅಂತಂದ್ರೆ ನೃತ್ಯ ಮಾರ್ಗೋಮುಖರ ಪುಸ್ತಕವನ್ನ ಪರಾಮರ್ಶೆ ಮಾಡಬಹುದು. ಸರಿ, ಸಿಗೋಣ. ನೋಟ್ಸ್ ಮಾಡ್ಕೊಳ್ಳಿ. ನಮಸ್ಕಾರ.